ಈ ಮನಸ್ಸಿನ ಬಗ್ಗೆ ಸಂಶೋಧನೆ ಮಾಡಿರುವ ವಿಜ್ಞಾನಿಗಳು ಹೇಳ್ತಾರೆ, ದಿನದಲ್ಲಿ ನಾವು ಸುಮಾರು 60,000 ಆಲೋಚನೆಗಳನ್ನು ಯೋಚಿಸ್ತಿರ್ತೀವಂತೆ. ನಿಮಗೆ ಗೊತ್ತಿಲ್ಲದೆ ನೀವು ಮಾಡಿರಬಹುದು, ಆದರೆ ಖಂಡಿತ ನೀವೇ ಮಾಡಿದ್ದೀರಾ. ಈ ಒಂದು ವಿಷಯ ಅರ್ಥ ಆದಾಗ ಬಹಳಷ್ಟು ಜನ ಇದನ್ನು ಒಂದು ನಕಾರಾತ್ಮಕ ದೃಷ್ಟಿಯಲ್ಲಿ ನೋಡ್ತಾರೆ. ಆದರೆ ನನ್ನ ಕೇಳಿದ್ರೆ ಇದು ಒಂದು ಅದ್ಭುತವಾದ ವಿಷಯ. ಇತಿಹಾಸದಲ್ಲಿ ಬಹಳ ದುರಂತಗಳು ನಡೆದಿವೆ. ಆ ದುರಂತಗಳನ್ನು ಕೂಡ ಹೇಗೆ ಒಬ್ಬ ವ್ಯಕ್ತಿ ಆಕರ್ಷಿಸೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಎಬ್ಬಿಸ್ತಾರೆ. ಅದಕ್ಕೆ ಕೂಡ ಅವರು ಅದೇ ಉತ್ತರ ಕೊಡೋದು, ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಈ ಆಕರ್ಷಣೆಯ ನಿಯಮದ ಬಗ್ಗೆ ದ ಸೀಕ್ರೆಟ್ ಅಥವಾ ರಹಸ್ಯ ಪುಸ್ತಕದಲ್ಲಿ ಬರೆದಿರುವ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಬರ್ತಿದ್ದೀನಿ. ಹಿಂದಿನ ವಿಡಿಯೋನಲ್ಲಿ ಹೇಳಿದ ಹಾಗೆ ಈ ಆಕರ್ಷಣೆಯ ನಿಯಮ ಕೂಡ ಗುರುತ್ವಾಕರ್ಷಣೆಯ ನಿಯಮದ ತರಾನೇ. ಒಬ್ಬ ಒಳ್ಳೆಯವನು ಮೇಲಿಂದ ಬಿದ್ದರೂ ಕೆಳಗೆ ಬಿದ್ದು ಏಟ್ ಮಾಡ್ಕೋತಾನೆ, ಒಬ್ಬ ಕೆಟ್ಟವನು ಬಿದ್ದರೂ ಕೆಳಗೆ ಬಿದ್ದು ಏಟ್ ಮಾಡ್ಕೋತಾನೆ. ಅದು ಭೇದ ಭಾವ ಮಾಡೋದಿಲ್ಲ. ಅದೇ ರೀತಿ ಈ ಆಕರ್ಷಣೆಯ ನಿಯಮ ಕೂಡ ಯಾವುದೇ ರೀತಿ ತಾರತಮ್ಯ ಇಲ್ಲ, ಯಾವುದೇ ರೀತಿ ಭೇದ ಭಾವ ಇಲ್ಲ. ನಮ್ಮ ಆಲೋಚನೆಗಳಿಗೆ ಅನುಸಾರವಾಗಿ ನಾವು ಏನನ್ನು ಭಾವಿಸುತ್ತಿದ್ದೀವಿ, ನಮ್ಮ ಭಾವನೆಗಳು ಯಾವ ಗುಣಮಟ್ಟದಾಗಿವೆ ಎಂಬುದಕ್ಕೆ ಅನುಗುಣವಾಗಿ ನಮ್ಮ ಜೀವನ ರೂಪಿಸಿಕೊಳ್ಳುತ್ತಿರುತ್ತೆ. ಪ್ರತಿ ಕ್ಷಣ ನಾವೇ ನಮ್ಮ ಆಲೋಚನೆಗಳ ಮೂಲಕ, ನಮ್ಮ ಭಾವನೆಗಳ ಮೂಲಕ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತೀವಿ ಅಂತ ಹೇಳ್ತಾರೆ. ಈ ಒಂದು ವಿಷಯನ ಮೊದಲನೇ ಬಾರಿ ಕೇಳೋ ತುಂಬಾ ಜನ ಹೇಳ್ತಾರೆ, ಇಲ್ಲ ಆ ಒಂದು ಕಾರ್ ಆಕ್ಸಿಡೆಂಟ್ನ ನಾನು ಆಕರ್ಷಣೆ ಮಾಡಲಿಲ್ಲ, ಕೆಲಸ ಹೋಗೋದನ್ನ ನಾನು ಆಕರ್ಷಣೆ ಮಾಡಲಿಲ್ಲ, ಆ ಒಂದು ದುರಂತನ ನಾನು ಆಕರ್ಷಣೆ ಮಾಡಲಿಲ್ಲ, ಬೇಕು ಅಂತ ಮಾಡಲಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಒಂದು ಪುಸ್ತಕದಲ್ಲಿ ಹೇಳುವ ಒಂದು ವಿಷಯ ಏನು ಅಂದ್ರೆ, ನಿಮಗೆ ಗೊತ್ತಿಲ್ಲದೆ ನೀವು ಮಾಡಿರಬಹುದು, ಆದರೆ ಖಂಡಿತ ನೀವೇ ಮಾಡಿದ್ದೀರಾ. ಈ ಒಂದು ವಿಷಯವನ್ನು ನಾವು ಬಹಳ ಜನರ ಜೊತೆ ಹಂಚ್ಕೋಬೇಕಾದ್ರೆ ಇನ್ನೊಂದು ಮಾತು ಅವರು ಹೇಳೋದು, ಇತಿಹಾಸದಲ್ಲಿ ಬಹಳ ದುರಂತಗಳು ನಡೆದಿವೆ. ಆ ದುರಂತಗಳನ್ನು ಕೂಡ ಹೇಗೆ ಒಬ್ಬ ವ್ಯಕ್ತಿ ಆಕರ್ಷಿಸೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಎಬ್ಬಿಸ್ತಾರೆ. ಅದಕ್ಕೆ ಕೂಡ ಅವರು ಅದೇ ಉತ್ತರ ಕೊಡೋದು, ನಾವು ಆ ಒಂದು ದುರಂತವೇ ನಡೆಯಬೇಕೆಂದು ಯೋಚಿಸದೇ ಇರಬಹುದು, ಆದರೆ ನಮ್ಮ ಆಲೋಚನೆಯ ಒಂದು ಗುಣಮಟ್ಟ ಏನಿದೆ, ನಮ್ಮ ಮನಸ್ಸಿನಲ್ಲಿ ಆಗುತ್ತಿದ್ದ ಭಾವನೆಗಳ ಒಂದು ಗುಣಮಟ್ಟ ಏನಿದೆ, ಅದು ನಾನು ಹಿಂದಿನ ವಿಡಿಯೋನಲ್ಲಿ ಹೇಳಿದ ಹಾಗೆ ಫ್ರೀಕ್ವೆನ್ಸಿ ಅಂತ ಏನಂತೀವಿ, ಆ ಒಂದು ಫ್ರೀಕ್ವೆನ್ಸಿನಲ್ಲಿ, ಆ ಒಂದು ದುರಂತದ ಫ್ರೀಕ್ವೆನ್ಸಿನಲ್ಲಿ ಇದ್ದ ಕಾರಣ ಆ ಒಂದು ದುರಂತಗಳು ನಡೆದಿವೆ. ಈ ಒಂದು ಆಕರ್ಷಣೆಯ ನಿಯಮದ ಬಗ್ಗೆ ನೀವು ಆಳವಾಗಿ ಅಧ್ಯಯನ ಮಾಡಿದಷ್ಟು ನಿಮಗೆ ಬಲವಾಗಿ ಗೊತ್ತಾಗುವ ಒಂದು ವಿಷಯವೆಂದರೆ, ನಿಮ್ಮ ಜೀವನದಲ್ಲಿ ಏನೇ ಒಂದು ಘಟನೆ ನಡೆದರೂ, ಯಾವುದೇ ಒಂದು ವ್ಯಕ್ತಿ ಬಂದರೂ ಅಥವಾ ಯಾವುದೇ ಒಂದು ಸಂದರ್ಭ ಎದುರಾದರೂ ಎಲ್ಲದಕ್ಕೂ ಕಾರಣ ಬೇರೊಬ್ಬ ವ್ಯಕ್ತಿಯೋ ಬೇರೊಂದು ಸಮಾಜವೋ ಅಲ್ಲ, ಅದಕ್ಕೆ ಸಂಪೂರ್ಣ ಜವಾಬ್ದಾರರು ನೀವೇ. ಈ ಒಂದು ವಿಷಯ ಅರ್ಥ ಆದಾಗ ಬಹಳಷ್ಟು ಜನ ಇದನ್ನು ಒಂದು ನಕಾರಾತ್ಮಕ ದೃಷ್ಟಿಯಲ್ಲಿ ನೋಡ್ತಾರೆ. ಆದರೆ ನನ್ನ ಕೇಳಿದ್ರೆ ಇದು ಒಂದು ಅದ್ಭುತವಾದ ವಿಷಯ. ಯಾಕಂದ್ರೆ ನಾವು ಇನ್ಯಾರ ಮೇಲೂ ಬೆರಳು ತೋರಿಸ್ಬೇಕಾಗಿಲ್ಲ. ನಮ್ಮ ಜೀವನಕ್ಕೆ ನಾವೇ ಹೊಣೆಗಾರರು, ನಾವೇ ಜವಾಬ್ದಾರರು ಅಂತ ಗೊತ್ತಾದಾಗ ನಾವು ನಮ್ಮ ಆಲೋಚನೆಗಳ ಮೇಲೆ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಮತ್ತು ನಮ್ಮ ಜೀವನ ಈಗ ಯಾವುದೇ ಮಟ್ಟಕ್ಕೆ ಹದಗೆಟ್ಟಿದ್ದರೂ, ಹಳಿ ತಪ್ಪಿದ್ದರೂ, ಅದನ್ನು ಮತ್ತೆ ನಮ್ಮ ಆಲೋಚನೆಗಳನ್ನು, ನಮ್ಮ ಭಾವನೆಗಳನ್ನು ಸರಿ ಮಾಡಿಕೊಳ್ಳುವುದರ ಮೂಲಕ ನಮಗೆ ಬೇಕಾದಂತೆ ರೂಪಿಸಿಕೊಳ್ಳಬಹುದು ಎಂಬ ಒಂದು ಜ್ಞಾನ ಏನಿದೆ, ಅದು ಖಂಡಿತ ನಮಗೆ ಉಪಯುಕ್ತವಾದ ಒಂದು ಜ್ಞಾನವೇ, ನಮಗೆ ಅದ್ಭುತವಾದ ಒಂದು ಶಕ್ತಿಯನ್ನೇ ಕೊಡುವ ಒಂದು ಜ್ಞಾನ ಅಂತ ನಾನು ವೈಯಕ್ತಿಕವಾಗಿ ಪರಿಗಣಿಸ್ತೀನಿ. ನಮ್ಮಲ್ಲಿ ಬಹಳಷ್ಟು ಜನ ಹೇಳ್ತಿರ್ತಾರೆ, ನಾನು ಕೈ ಇಟ್ಟಿದ್ದು ಯಾವುದೂ ನಡೆಯೋದಿಲ್ಲ, ನನ್ನ ಅದೃಷ್ಟನೇ ಹೀಗಿದೆ, ನಾನು ಯಾವಾಗಲೂ ತಪ್ಪಾದ ಜಾಗದಲ್ಲಿ ಹೋಗಿ ಸಿಕ್ಕಾಕೊಂಡು ಬಿಡ್ತೀನಿ, ನನ್ನ ಜೀವನ ನನ್ನ ಹಿಡಿತಕ್ಕೆ ಸಿಗೋದಿಲ್ಲ ಅಂತ. ಆ ರೀತಿ ಹೇಳುವುದರ ಮೂಲಕವೇ ನೀವು ನಿಮ್ಮ ಜೀವನ ಅದೇ ರೀತಿ ನಡೆಯುವಂತೆ ಸೃಷ್ಟಿಸಿಕೊಳ್ಳುತ್ತೀರಾ ಅಂತಾನೆ ಈ ಒಂದು ಆಕರ್ಷಣೆಯ ನಿಯಮದ ತತ್ವ ಹೇಳುವುದು. ಇನ್ನು ಸ್ವಲ್ಪ ಜನ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಮೈಂಡ್ ಸೆಟ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ, ಸಕಾರಾತ್ಮಕವಾದ ಆಲೋಚನೆಗಳ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ, ಸಕಾರಾತ್ಮಕವಾಗಿ ಮಾತಾಡಬೇಕು ಅಂತ ಪ್ರತಿಯೊಬ್ಬರಲ್ಲಿ ಹೇಳ್ತಾ ಇರ್ತಾರೆ. ಆದರೆ ತಮ್ಮ ಸುಪ್ತ ಮನಸ್ಸಿನಲ್ಲಿ ಕೆಲವು ನಕಾರಾತ್ಮಕ ಆಲೋಚನೆಗಳು ಸೇರ್ಕೊಂಡು ಬಿಟ್ಟಿರುತ್ತಲ್ಲ, ಆ ಒಂದು ಆಲೋಚನೆಗಳು ತಮ್ಮ ಜೀವನವನ್ನು ನಕಾರಾತ್ಮಕ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಿರುತ್ತೆ. ಹಾಗಾಗಿ ಒಂದು, ನಾವು ನಮ್ಮ ಆಲೋಚನೆಗಳ ಬಗ್ಗೆ, ಭಾವನೆಗಳ ಬಗ್ಗೆ ಗಮನ ಹರಿಸಬೇಕು. ಮತ್ತು ಆಗಾಗ ನಾ ಹಿಂದಿನ ವಿಡಿಯೋನಲ್ಲಿ ಹೇಳಿದ ಹಾಗೆ ಧ್ಯಾನ ಮಾಡುವ ಮೂಲಕ ಅಥವಾ ಸುಮ್ಮನೆ ಕುಳಿತು ನಮ್ಮ
ಸುಪ್ತ ಮನಸ್ಸಿನಲ್ಲಿರುವ ಆಲೋಚನೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಸಾಕು. ನಾವು ನಮ್ಮ ಜೀವನವನ್ನು ಈ ಆಟೋ ಪೈಲಟ್ ಮೋಡ್ ಅಂತ ಏನಂತೀವಿ, ಅಂದ್ರೆ ಹೇಗೆ ನಡ್ಕೊಂಡು ಹೋಗುತ್ತೋ ಹಾಗೆ ನಡ್ಕೊಂಡು ಹೋಗ್ಲಿ ಅಂತ, ಅದು ಹೇಗೆಲ್ಲ ನಡೆಯುತ್ತೋ ಅದರ ಪ್ರಕಾರ ಹೋಗುವ ಬದಲು ನಮಗೆ ಏನು ಬೇಕು ಎಂಬುದರ ಬಗ್ಗೆ ನಾವು ನಮ್ಮ ಆಲೋಚನೆಗಳನ್ನು ಭಾವನೆಗಳನ್ನು ಸರಿ ಮಾಡಿಕೊಳ್ಳುವುದರ ಮೂಲಕ ನಾವು ಅದನ್ನು ಹಿಡಿತದಲ್ಲಿ ತೆಗೆದುಕೊಳ್ಳಬಹುದು. ಈ ಒಂದು ವಿಷಯ ಅರ್ಥ ಆದ್ಮೇಲೆ ಬಹಳಷ್ಟು ಜನಕ್ಕೆ ಬರುವ ಒಂದು ಪ್ರಶ್ನೆ ಅಂದ್ರೆ, ಅಯ್ಯೋ ದೇವರೇ, ಈಗಾಗಲೇ ನಾನು ಬಾಹ್ಯ ಪ್ರಪಂಚದಲ್ಲಿ ಏನೇನೋ ಕೆಲಸಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಅದೇ ನಾನು ಅಂದ್ಕೊಂಡಂಗೆ ನಡೀತಿಲ್ಲ, ಈಗ ನನ್ನ ಆಲೋಚನೆಗಳ ಮೇಲೆ ಕೂಡ ನಾನು ಕೆಲಸ ಮಾಡಬೇಕಾ ಅಂತ. ಗೆಳೆಯರೇ, ಆಲೋಚನೆಗಳ ಮೇಲೆ ಕೆಲಸ ಮಾಡುವುದು ಬಹಳ ಸುಲಭ. ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ಯಾವುದೇ ಒಂದು ವಿಷಯ ಮಾಡಬೇಕು ಅಂದ್ರೆ, ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಪಡೆಯೋದಕ್ಕೆ ಮಾಡುವ ವಿಷಯಗಳಲ್ಲಿ ಬಹಳ ಜನ ಸೇರ್ಕೊಂಡಿರ್ತಾರೆ. ಅವ್ರನ್ನೆಲ್ಲ ನಾವು ಹಿಡಿತದಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ. ಆದ್ರೆ ನಮ್ಮ ಮನಸ್ಸನ್ನ, ನಮ್ಮ ಭಾವನೆಗಳನ್ನ, ನಮ್ಮ ಆಲೋಚನೆಗಳನ್ನ ನಮಗೆ ಬೇಕಾದಂತೆ ರೂಪಿಸಿಕೊಳ್ಳುವುದು ಖಂಡಿತ ಸುಲಭವೇ. ಇದಕ್ಕೆ ಈ ಒಂದು ಪುಸ್ತಕದಲ್ಲಿ ಬಹಳಷ್ಟು ಉತ್ತಮವಾದ ದಾರಿಗಳನ್ನು ಕೂಡ ಸೂಚಿಸಿದ್ದಾರೆ. ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಈ ಮನಸ್ಸಿನ ಬಗ್ಗೆ ಸಂಶೋಧನೆ ಮಾಡಿರುವ ವಿಜ್ಞಾನಿಗಳು ಹೇಳ್ತಾರೆ, ದಿನದಲ್ಲಿ ನಾವು ಸುಮಾರು 60,000 ಆಲೋಚನೆಗಳನ್ನು ಯೋಚಿಸ್ತಿರ್ತೀವಂತೆ. ಹಾಗಾಗಿ ಆಲೋಚನೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಸ್ವಲ್ಪ ಕಷ್ಟವಾಗಬಹುದು, ಆದರೆ ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ಸುಲಭ. ಬಹಳಷ್ಟು ಸಾರಿ ನಾ ಹೇಳಿದ ಹಾಗೆ ನಾವು ಡಿಫಾಲ್ಟ್ ಮೋಡ್ನಲ್ಲಿ ಇರ್ತೀವಿ, ಅಂದ್ರೆ ನಮ್ಮ ಆಲೋಚನೆಗಳ ಗುಣಮಟ್ಟ ನಮಗೆ ಗೊತ್ತಾಗೋದಿಲ್ಲ. ಆದರೆ ಇದಕ್ಕೆ ಕನ್ನಡಿಯಾಗಿ ನಾವು ಬಳಸಿಕೊಳ್ಳಬಹುದಾದ ಒಂದು ವಿಷಯ ನಮ್ಮ ಭಾವನೆಗಳು. ಅಂದ್ರೆ ಈ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆ ಇದೆ. ಗೆಳೆಯರೇ, ಇರೋದೇ ಮುಖ್ಯವಾಗಿ 2 ಭಾವನೆಗಳು. ಒಂದು, ನಾವು ಖುಷಿಯಾಗಿರ್ತೀವಿ, ಇಲ್ಲ ಬೇಜಾರಾಗಿರ್ತೀವಿ, ದುಃಖವಾಗಿರ್ತೀವಿ. ಈ ಒಂದು ಭಾವನೆಗಳ ಆಧಾರದ ಮೇಲೆ ನಮ್ಮ ತಲೆನಲ್ಲಿರುವ ಆಲೋಚನೆಗಳನ್ನು ನಾವು ಯಾವ ಗುಣಮಟ್ಟದ್ದು ಅಂತ ಕಂಡು ಹಿಡ್ಕೋಬಹುದು. ಈ ಪುಸ್ತಕದಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ, ನಮ್ಮ ಮನಸ್ಸಿನಲ್ಲಿ ಒಳ್ಳೆ ಭಾವನೆಗಳು ಇದ್ದರೆ ಅದೇ ಸಮಯ ಕೆಟ್ಟ ಆಲೋಚನೆಗಳು ಹರಿದಾಡೋದಕ್ಕೆ ಸಾಧ್ಯವಿಲ್ಲ ಅಂತ. ಇಲ್ಲಿ ನಾನು ಒಳ್ಳೆ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ಅಂತ ಹೇಳ್ತಾ ಇರೋದು ಆಗಾಗ ಸುಮ್ಮನೆ ಆಕಸ್ಮಿಕವಾಗಿ ಬರುವ ಆಲೋಚನೆಗಳಲ್ಲ. ಸದಾಕಾಲ ಪ್ರಮುಖವಾಗಿ ಒಂದು ಆಲೋಚನೆ ಹರಿದಾಡ್ತಿರುತ್ತಲ್ಲ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಯಾವುದೋ ಒಂದು ದೊಡ್ಡ ವಿಷಯನ ಕೈಗೆತ್ಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಅದರಿಂದ ಸಂತೋಷವಾಗ್ತಿದ್ಯಾ, ಇಲ್ಲ ದುಃಖವಾಗ್ತಿದ್ಯಾ, ಭಯ ಆಗ್ತಿದ್ಯಾ, ಇಲ್ಲ ಉತ್ಸಾಹ ಭಾವವಾಗ್ತಿದ್ಯಾ, ಇದನ್ನ ನಾವು ಗಮನಿಸಿದರೆ ಸಾಕು. ಆಲೋಚನೆಗಳ ಗುಣಮಟ್ಟ ಎಂತಹದು ಎಂಬುದನ್ನು ತಿಳಿದುಕೊಳ್ಳಬಹುದು. ನೀವೇ ಗಮನಿಸಿರ್ಬೋದು, ನಮ್ಮ ಭಾವನೆಗಳು ಉತ್ತಮವಾಗಿದ್ದಾಗ, ಅಂದ್ರೆ ನಾವು ಸಂತೋಷವಾಗಿದ್ದಾಗ, ಉತ್ಸಾಹದಿಂದ ತುಂಬಿದ್ದಾಗ ಏನನ್ನು ಬೇಕಾದರೂ ಮಾಡಿಬಿಡುವೆವು ಎನ್ನುವಷ್ಟು ಒಂದು ಜೋಶ್ ಇರುತ್ತೆ ನಮ್ಮ ಮನಸ್ಸಿನಲ್ಲಿ. ಅದೇ ನಾವು ಬೇಜಾರಾಗಿದ್ದಾಗ, ಮಾಡುವ ಕೆಲಸದಲ್ಲಿ ಆಸಕ್ತಿ ಇಲ್ಲದಾಗ, ಅಂಥವರಿಗೆ ಈ ಡಿಪ್ರೆಷನ್, ಸ್ಯೂಸೈಡ್ ಇದೆಲ್ಲ ಆಗುವುದು ಅದರಿಂದಲೇ. ನಮಗೆ ಯಾವುದೋ ಒಂದು ಕೆಲಸವನ್ನು ಕೈಗೆತ್ಕೊಂಡಿರ್ತೀವಿ, ಆದರೆ ಬಾಹ್ಯ ಪ್ರಪಂಚದ ಕಾರಣ, ಬೇರೊಬ್ಬರನ್ನು ಮನವೊಲಿಸುವುದಕ್ಕಾಗಿರಬಹುದು, ಅಥವಾ ನಾವೇ ಒಂದು ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡು ಇಷ್ಟವಿಲ್ಲದರೂ ಕೆಲವೊಮ್ಮೆ ಕೆಲಸ ಮಾಡಲು ಪ್ರಯತ್ನ ಪಡುತ್ತೇವೆ. ಆ ರೀತಿ ಪ್ರಯತ್ನ ಪಡುತ್ತಾ ಹೋದಾಗ ಇದು ಬರೀ ಕೆಲಸದಲ್ಲ, ಬಾಂಧವ್ಯಗಳಲ್ಲಿ ಕೂಡ ಬಹಳಷ್ಟು ಬಾರಿ ಒಂದು ಸ್ಪಷ್ಟತೆ ಇಲ್ಲದೆ, ಒಂದು ಗೊಂದಲದಲ್ಲಿ ನಾವು ಕೆಲಸ ಮಾಡಲು ಪ್ರಯತ್ನ ಪಟ್ಟಾಗ, ನಮ್ಮ ಮನಸ್ಸಿನಲ್ಲಿ ಒಂದು ಕೆಲಸವನ್ನು ಮಾಡುವಾಗ ಸಂತೋಷವಿಲ್ಲದಿದ್ದರೂ ಅದನ್ನು ಮಾಡಲೇಬೇಕು ಎಂದು ಹೊರಟಾಗಲೇ ನಾವು ಡಿಪ್ರೆಷನ್ಗೆ ಹೋಗೋದು ಅಥವಾ ಇನ್ನೊಂದು ನಕಾರಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಳುವುದು. ನಾವು ಯಾವುದೇ ಒಂದು ಕೆಲಸದಲ್ಲಿ ಕೈ ಇಡಬೇಕಾದರೆ ಅಥವಾ ಕೆಲಸ ಮಾಡುತ್ತಿರಬೇಕಾದರೆ, ಆ ಕೆಲಸ ನನಗೆ ಇಷ್ಟ ಇದೆಯಾ ಇಲ್ಲವಾ, ಆ ಕೆಲಸ ನನಗೆ ಸಂತೋಷ ಕೊಡುತ್ತಿದೆಯಾ ಇಲ್ಲವಾ, ಆ ಕ್ಷಣದಲ್ಲಿ ನಾನು ಸಂತೋಷವಾಗಿರುವೆನಾ ಇಲ್ಲವಾ ಎಂಬುದನ್ನು ನಾವು ಒಂದು ಅಳತೆ ಕೋಲಾಗಿ ಇಟ್ಟುಕೊಂಡರೆ ಖಂಡಿತ ನಾವು ನಕಾರಾತ್ಮಕ ದಿಕ್ಕಿನಲ್ಲಿ ಹೋಗುವ ಸಾಧ್ಯತೆ ಬಹಳ ಕಡಿಮೆ. ನಾವು ಇಷ್ಟವಿಲ್ಲದಿದ್ದರೂ, ದುಃಖವಾಗುತ್ತಿದ್ದರೂ ಅದೇ ಕೆಲಸವನ್ನು ಇಷ್ಟವಿಲ್ಲದೆ ಬೇರೆ ಯಾರೋ ಹೇಳುತ್ತಿದ್ದಾರೆ, ಬೇರೆ ಯಾರನ್ನು ಒಲಿಸುವುದಕ್ಕಾಗಿ ಮಾಡುತ್ತಲೇ ಹೋದರೆ ದುಃಖ ಹೆಚ್ಚಾಗುತ್ತೆ, ಅದರಿಂದ ಡಿಪ್ರೆಷನ್ ಬರುತ್ತೆ, ಅದರಿಂದ ಇನ್ಯಾವುದೋ ನಕಾರಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಆದ್ದರಿಂದ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ನಮ್ಮ ಸಂತೋಷವೇ ನಮಗೆ ಮುಖ್ಯವಾದ ಆದ್ಯತೆ ಆಗಿರಬೇಕು. ಯಾವುದೇ ಒಂದು ಕೆಲಸ ಮಾಡಿದರೂ ಅದು ನಮಗೆ ಸಂತೋಷ ಕೊಡಬೇಕು, ಖುಷಿ ಕೊಡಬೇಕು. ಇವತ್ತು ಹಂಚಿಕೊಂಡ ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೋತಿದ್ದೀನಿ. ನಾನು ಹೇಳುತ್ತಿರುವ ವಿಷಯಗಳು ನಿಮಗೆ ಅರ್ಥ ಆಗ್ತಿದೆಯಾ ಅಥವಾ ಇನ್ನೂ ಬೇರೆ ರೀತಿಯಲ್ಲಿ ಹೇಳಬೇಕಾ? ನಿಮಗೆ ಏನು ಅನಿಸುತ್ತೋ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಖಂಡಿತ ಇಷ್ಟ ಆಗ್ತಿದ್ರೆ ಅದನ್ನ ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.